ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು 2ನೇ ದಿನದ ಮೈಸೂರು ಟ್ರಿಪ್ನ ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನಾವು ಮೊದಲಿಗೆ ಇಲ್ಲಿ ಮುಳಬಾಗಿಲು ದೋಸೆ ಅಂತ ಹೋಟೆಲ್ ಇತ್ತು, ಅಲ್ಲಿಗೆ ಬಂದಿದ್ವಿ ಟ್ರೈ ಮಾಡೋಣ ಅಂತ. ಓಕೆ, ದೋಸೆಗೆ ಮಾರ್ಕ್ಸ್ ಕೊಡ್ಬೋದು, ಬಟ್ ಇಡ್ಲಿ ತೊಗೊಂಡಿದ್ವಿ ಅದು ಓಕೆ. ಆದರೆ ಈ ಶಾವಿಗೆ ಉಪ್ಪಿಟ್ಟು ತೊಗೊಂಡಿದ್ವಿ, ಇದು ಮಾತ್ರ ವರ್ಸ್ಟ್ ಆಗಿತ್ತು. ಅದು ಹಿಂಗಿದೆ ಟೇಸ್ಟ್ ಅಂತ ಹೇಳೋದಕ್ಕಾಗಲ್ಲ, ಅಷ್ಟು ಕೆಟ್ಟದಾಗಿತ್ತು. ಕಾಫಿ ಓಕೆ. ನಾವು ಅಲ್ಲಿಂದ ನೆಕ್ಸ್ಟು ಝೂಗೆ ಹೋಗೋಣ ಅಂತ ಆಟೋದಲ್ಲಿ ಹೋದ್ವಿ. ಅದಾದ ನಂತರ ಇಲ್ಲಿ ಝೂನಲ್ಲಿ ಈ ಕಡೆ ತುಂಬಾ ಈ ಕಡೆಯಿಂದ ಎಂಟ್ರೆನ್ಸ್ ಇದೆ ನೋಡಿ. ಇಲ್ಲಿಂದ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಕಡೆ ಅಂಡರ್ ಪಾಸಿಂದ ನಾವು ಝೂ ಒಳಗೆ ಹೋಗಬೇಕಾಗತ್ತೆ. ಈ ಥರ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ. ಇದು ಝೂನ ಒಳಗಡೆ ಎಂಟ್ರೆನ್ಸು. ಇಲ್ಲಿ ಸ್ಕ್ಯಾನ್ ಮಾಡಿದರೆ ಟಿಕೆಟ್ ಸಿಗುತ್ತೆ ಅಂತ ಹೇಳ್ತಾರೆ, ಬಟ್ ಸ್ಕ್ಯಾನ್ ಮಾಡಿದರೆ ನಮಗೇನೂ ಟಿಕೆಟ್ ಬಂದಿಲ್ಲ. ನಾವು ಕ್ಯೂನಲ್ಲೇ ನಿಂತ್ಕೊಂಡು ಟಿಕೆಟ್ ತೊಗೊಂಡ್ವಿ. ಒಳಗಡೆ ನಡೆಯೋದಕ್ಕೆ ಆಗೋದಿಲ್ಲ ಅನ್ನೋರಿಗೆ ವೆಹಿಕಲ್ ಇದೆ, ಅದರಲ್ಲಿ ಬೇಕಾದರೂ ಹೋಗ್ಬೋದು. ಇದು ನೋಡಿ, ಮೊದಲಿಗೆ ಒಂದು ಸ್ವಲ್ಪ ದೂರದವರೆಗೂ ಪೂರ್ತಿ ಪಕ್ಷಿಗಳನ್ನು ಇಟ್ಟಿದ್ದಾರೆ. ಬಣ್ಣ ಬಣ್ಣದ ಗಿಳಿಗಳು, ಲವ್ ಬರ್ಡ್ಸ್, ಬಿಳಿ ನವಿಲುಗಳು, ಹುಡುಗ, ಹಕ್ಕಿ, ಬಣ್ಣ ಬಣ್ಣದ ಗಿಳಿ ಮತ್ತು ದೊಡ್ಡ ಜಾತಿಯ ಗಿಳಿ, ಹೀಗೆ ತುಂಬ ರೀತಿಯಾದಂಥ ಪಕ್ಷಿಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಯಾವುದೇ ರೀತಿ ಕೆಟ್ಟ ಸ್ಮೆಲ್ ಆಗಲಿ ಅಥವಾ ಅನ್ಹೈಜೀನ್ ಅನಿಸೋದಾಗಲಿ ಅದೇನೂ ಇಲ್ಲ. ಮತ್ತು ಓಡಾಡೋ ಜಾಗ ಕೂಡ ತುಂಬ ಕ್ಲೀನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೆ ನಾವು ಅಲ್ಲಿಂದ ಮುಂದೆ ಬರ್ತಿದ್ದಂಗೆ ಸಿಂಹ, ಹುಲಿ, ಚಿರತೆ ಈ ಥರದ್ದು ಪ್ರಾಣಿಗಳನ್ನು ಇಟ್ಟಿದ್ದಾರೆ ನೋಡಿ. ಹುಲಿ ಹೋಗ್ತಾ ಇದೆ ಅಲ್ಲಿ. ಇಲ್ಲಿ ಚಿರತೆ ಇದೆ, ಕಾಣಿಸೋದಿಲ್ಲ, ಅಲ್ಲಿ ಮಲಗಿದೆ ಅದು. ಇದು ನೋಡಿ ಅಳಿಲು, ಇದು ಮಾತ್ರ ಎಲ್ಲ ಕಡೆ ಸಿಗುತ್ತೆ, ಆರಾಮಾಗಿ ಓಡಾಡ್ಕೊಂಡಿದೆ. ತುಂಬಾ ಕ್ಲೀನಾಗಿದೆ. ಇಲ್ಲೆಲ್ಲ ಒಂದೇ ಒಂದು ಸ್ಮೆಲ್, ಬ್ಯಾಡ್ ಸ್ಮೆಲ್ ಕೂಡ ಬರೋದಿಲ್ಲ. ಸ್ಟಾರ್ಟಿಂಗಲ್ಲಿ ಏನು ಗೊತ್ತಾ, ಟಿಕೆಟ್ ತೊಗೊಂಡು ಒಳಗಡೆ ಬರ್ತಿದ್ದಂಗೆ ಒಂದು ಚೆಕ್ಕಿಂಗ್ ಆಗುತ್ತೆ. ನಾವು ಸೆಲ್ಫಿ ಸ್ಟಿಕ್ಗಳನ್ನು ಯೂಸ್ ಮಾಡೋ ಹಾಗಿಲ್ಲ. ಆಮೇಲೆ ನಮ್ಮ ಹತ್ರ ಇದ್ರೂ ಅಲ್ಲೇ ಇಸ್ಕೊಂಡ್ಬಿಡ್ತಾರೆ. ಆಮೇಲೆ ತಿಂಡಿ ವಸ್ತುಗಳನ್ನು ತೊಗೊಂಡು ಬರೋಂಗಿಲ್ಲ, ತಿನ್ನೋದನ್ನು ಅಲ್ಲಿ ಪ್ರಾಣಿಗಳಿಗೆ ಕೊಡ್ತಾರೆ ಅಂತ ಅಲ್ಲೇ ಇಸ್ಕೊತಾರೆ. ಆಮೇಲೆ ಪ್ಲಾಸ್ಟಿಕ್ ವಾಟರ್ ಬಾಟ್ಲು ತೊಗೊಂಡಿದ್ರೆ ನಾವು ಅದಕ್ಕೂ ಅವರು ಅಲ್ಲಿ ಟ್ಯಾಗ್ ಹಾಕ್ತಾರೆ, ಸ್ಟಿಕ್ಕರ್ ಹಚ್ಚಿ ಕೊಡ್ತಾರೆ. ನಾವು ಲಾಸ್ಟಲ್ಲಿ ಹೋಗ್ತಾ ಅದನ್ನು ಕೊಟ್ಬಿಟ್ಟು ಒಂದು 10 ರೂಪಾಯಿ ಏನೋ ಇದೆ ಅನಿಸುತ್ತೆ, ಅದನ್ನು ಕೊಟ್ಬಿಟ್ಟು ನಾವು ಸ್ಟಿಕ್ಕರ್ ತೆಗೆಸ್ಕೊಂಡು ಆಚೆ ಬಂದರೆ ಆಯಿತು. ಗೇಂಡಾಮೃಗ ನೋಡಿ, 2 ಹುಲ್ಲು ತಿಂತ ನಿಂತಿದ್ದಾವೆ. ಚಿರತೆ ಹುಲಿಗಳನ್ನು ನೋಡಬೇಕು ಅಂತಂದರೆ ಸ್ವಲ್ಪ ಬೇಗ ಬರಬೇಕು ಅಂತ ಹೇಳ್ತಾರೆ. ಬಿಸಿಲು ಜಾಸ್ತಿ ಆಗ್ತಾ ಹೋದಂಗೂ ಮಲಗಿ ಬಿಡ್ತಾವೆ ಅವರು ಅಂತ. ಆದ್ರೂ ಸ್ವಲ್ಪ ಪ್ರಾಣಿಗಳು ಸಿಕ್ಕಿದ್ವು. ಇಲ್ಲಿ ಚಿರತೆ ಓಡಾಡ್ತಾ ಇತ್ತು ಕೂಕೋ ಅಂತ. ಇದು ನೋಡಿ, ಒಂದು ಚಿಕ್ಕ ಪಾಪು ಬಂದಿತ್ತು, ಕಡಿಮಮ್ಮ ಕಡಿಮಮ್ಮ ಹೆಂಗಪ್ಪೋ ಹಿಂಗೆ ಅಂತ ಹಾಡು ಸ್ಟಾರ್ಟ್ ಮಾಡ್ಕೊಂಡಿದ್ದ ಅವನು ರೈಮ್ಸು. ಸುಮಾರು ಜನ ಚಿಕ್ಕ ಮಕ್ಕಳು ಬಂದಿದ್ರು. ಮಕ್ಕಳಿಗೆಲ್ಲ ತುಂಬ ಖುಷಿ ಆಗುತ್ತೆ ಇದನ್ನು ನೋಡಿದ್ರೆ. ಆಮೇಲೆ ಮಳೆ ಸ್ಟಾರ್ಟ್ ಆಯಿತು. ನಾವಿಬ್ಬರು ಮಳೆಯಲಿ ಜೊತೆಯಲಿ ಅಂತ ಛತ್ರಿ ಇಟ್ಕೊಂಡು ಹೋದ್ವಿ. ಅದಾದಮೇಲೆ ಇಲ್ಲೊಂದು ಕಾರಂಜಿ ಇದೆ, ಕಾಣ್ತಲ್ಲ, ಆನೆಗಳು. ಇದು ಆಫ್ರಿಕನ್ ಆನೆ.
ಇದು ರಾಜರ ಕಾಲದ ಕೇಜು, ಬೇಟೆ ಆಡಲಿಕ್ಕೆ ಅಂತ ಹೋದಾಗ ಇದನ್ನು ತೊಗೊಂಡು ಹೋಗ್ತಿದ್ರಂತೆ. ಇದು ಜಿರಾಫೆದು ಸ್ಟ್ಯಾಚು. ಹಾಗೆ ಈ ಕಡೆ ಇದೊಂದು ಗೆಂಡಮೃಗ ಇದೆ. ಇದನ್ನು ನೋಡ್ಬಿಟ್ಟು ನಾನು ಇದನ್ನು ಸ್ಟ್ಯಾಚು ಅಂದ್ಕೊಂಡೆ, ಯಾಕಂದರೆ ಒಂಚೂರು ಅಲ್ಲಾಡದೆ ನಿಂತ್ಕೊಂಡಿತ್ತದು. ಎಲ್ಲ ಕಡೆನೂ ಅಲ್ಲಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಟ್ಟಿದ್ದಾರೆ. ಆಮೇಲೆ ಸುಸ್ತಾದಾಗೆಲ್ಲ ಕೂತ್ಕೊಳ್ಳೋಕ್ಕೆ ಬೆಂಚ್ ವ್ಯವಸ್ಥೆ ಇದೆ. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋವಂಥ ಪ್ಲೇಸ್ ಇದು. ಇವೆಲ್ಲ ಹಾವುಗಳು. ನಾನು ನೋಡೋದಕ್ಕೆ ಹೋಗಿಲ್ಲ, ನಮ್ಮ ಯಜಮಾನ್ರು ವೀಡಿಯೋ ಮಾಡ್ಕೊಂಡು. ಇಲ್ಲಂತೂ ನನಗೇನು ಹಾವಂತೂ ಕಾಣಿಸ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಕಾಣಿಸುತ್ತೆ. ನಂಗೆ ಭಯ ಹಾವಂದರೆ, ಅದಕ್ಕೆ ನಾನು ಅಲ್ಲಿ ಹೋಗಲೇ ಇಲ್ಲ. ಅದಾದಮೇಲೆ ಇಲ್ಲಿ ಮೊಸಳೆಗಳನ್ನು ಇಟ್ಟಿದ್ದಾರೆ. ಎಂಟ್ರೆನ್ಸಲ್ಲಿ ನಾನೊಂದು ಸ್ವಲ್ಪ ಹೋದೆ. ಆಮೇಲೆ ಆ ಬ್ಲೀಚಿಂಗ್ ಪೌಡರ್ ಹಾಕಿದ್ದಾರೆ ಕ್ಲೀನ್ ಇಡೋದಕ್ಕೆ ನೀರನ್ನು ಅಂತ. ಯಪ್ಪ, ಒಂದು ಸ್ಮೆಲ್ ಅಂದರೆ ನಾನು ಫುಲ್ ವ್ಯಾಕ್ ವ್ಯಾಕ್ ಅನ್ಕೊಂತ ಓಡಿ ಆಚೆ ಬಂದೆ. ಸಾಧ್ಯನೇ ಇಲ್ಲ ನನಗಂತೂ, ಅಷ್ಟು ಸ್ಮೆಲ್ ಇತ್ತು. ಆ ಕ್ಲೀನಿಂಗ್ಗೋಸ್ಕರ ಯೂಸ್ ಮಾಡಿರೋದು ಏನು ಹಾಕಿದ್ದಾರೆ ಗೊತ್ತಿಲ್ಲ. ಅದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ನನಗೆ ಅಲ್ಲಿ. ಇದು ಲಾಸ್ಟಲ್ಲಿ ಜಿರಾಫೆ ಇದೆ. ಎಲ್ಲ ದೂರದಿಂದ ನೋಡಬೇಕು. ಫೈನಲಿ ನಾವು ಜಿರಾಫೆನ ನೋಡಿ ಮುಗಿಸಿ ಇಲ್ಲಿಂದ ಹೊರಡೋದು. ಇದೇ ಲಾಸ್ಟು ಇರೋದು. ಇದಾದ ನಂತರ ನಾವು ಸ್ಟಾರ್ಟಿಂಗಲ್ಲಿ ನಮ್ಮ ಪ್ಲಾಸ್ಟಿಕ್ ವಾಟರ್ ಬಾಟ್ಲು ಅಥವಾ ಏನಾದ್ರು ಇದ್ದಿದ್ರೆ ಕೊಟ್ಟಿರ್ತೀವಲ್ಲ, ಅದನ್ನು ಬಾಟಲ್ಗೆ ಟ್ಯಾಗ್ ಇದ್ದಿದ್ದನ್ನು ತೆಗೆದ್ಬಿಟ್ಟು ಅಲ್ಲಿಂದ ಹೊರಗೆ ಬರೋದು. ಆನ್ ದ ವೇ ನಮಗೆ ಮತ್ಸಾಲೆ ಅಂತ ಒಂದು ಸಿಗುತ್ತೆ. ಹೋದರೆ ಮತ್ತೆ ಬೇರೆ ಕಡೆ ಹೋಗೋಕ್ಕೆ ಟೈಮ್ ಆಗಲ್ಲ ಅಂತ ನಾವು ಸ್ಕಿಪ್ ಮಾಡಿದ್ವಿ. ನಾವು ಸೀದಾ ಇಲ್ಲಿಂದ ನಮ್ಮ ಲಾಡ್ಜ್ಗೆ ಹೋದ್ವಿ. ಅಲ್ಲಿಂದ ಫ್ರೆಶ್ ಅಪ್ ಆಗಿ ಹೋಟೆಲ್ಗೆ ಹೋಗೋಣ ಅಂತ ಹೋದ್ವಿ, ಊಟಕ್ಕೆ ಹೋಗೋಣ ಅಂತ. ಊಟ ನಾರ್ಮಲಾಗಿ ಪೂರಿ ಊಟ ತೊಗೊಂಡಿದ್ವಿ, ಸೌತ್ ಇಂಡಿಯನ್. ಚೆನ್ನಾಗಿತ್ತು. ನೆನ್ನೆ ಊಟ ಮಾಡಿದ್ದಕ್ಕಿಂತ ಇವತ್ತು ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ನಾವು ಮ್ಯೂಸಿಯಮ್ಗೆ ಹೋದ್ವಿ, ರೈಲ್ವೆ ಮ್ಯೂಸಿಯಮ್. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ರೈಲ್ವೆ ಸ್ಟೇಷನ್ ಹತ್ರನೇ ಇದೆ. ಮಕ್ಕಳನ್ನ ಕರ್ಕೊಂಡು ಆರಾಮಾಗಿ ಹೋಗಿ ಬರೋ ಅಂಥ ಪ್ಲೇಸು. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. 50 ರೂಪಾಯಿ ಎಂಟ್ರಿ ಫೀ ಇರುತ್ತೆ. ಇದು ನೋಡಿ ಮೈಸೂರು ಜಂಕ್ಷನ್ನಿನ ಒಂದು ಮಾಡೆಲ್ ಆಗಿರುತ್ತೆ. ಒಳಗಡೆನೂ ಅಷ್ಟೇ ಪ್ರತಿಯೊಂದು ಇಂಜಿನು, ಆಮೇಲೆ ಹೇಗೆ ರೈಲ್ವೆ ಒಂದೊಂದೇ ರೀತಿಯಾಗಿ ಬೆಳವಣಿಗೆ ಆಗ್ತಾ ಬಂತು ಅನ್ನೋದ್ರ ಬಗ್ಗೆ ತೋರಿಸಿದ್ದಾರೆ ಮತ್ತು ಅದರದ್ದು ಮಾಡೆಲ್ಗಳನ್ನ ಇಟ್ಟಿದ್ದಾರೆ. ಹೇಗೆ ರೈಲ್ವೆ ಹಳಿಗಳು ಒಂದೊಂದಾಗೆ ಬದಲಾವಣೆ ಆಗ್ತಾ ಬಂತು, ರೈಲು ಬೋಗಿಗಳು, ಇಂಜಿನ್ಗಳು ಹೇಗೆ ಬದಲಾಗ್ತಾ ಬಂತು ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ನ್ಯಾರೋ ಗೇಜ್ ಭಾರತದಲ್ಲಿ ಮೊದಲು 2 ಅಡಿ 6 ಇಂಚು ಮತ್ತು 2 ಅಡಿಯ 2 ನ್ಯಾರೋ ಗೇಜ್ ಬಳಸಲಾಗಿದೆ. ಇದರ ನಿರ್ಮಾಣದಲ್ಲಿ ಕಡಿಮೆ ವೆಚ್ಚ, ಕಡಿಮೆ ಸ್ಥಳ, ಬೇಗ ಹಾಕಬಹುದಾಗಿತ್ತು. ಇದರ ಲಾಭ ಹೆಚ್ಚಾಗಿ ಕಷ್ಟಕರ ಪ್ರದೇಶಗಳಾದ ಪರ್ವತ ಪ್ರದೇಶವಾಗಿದೆ. ಕಲ್ಕಾ, ಶಿಮ್ಲಾ ಮತ್ತು ಡಾರ್ಜಿಲಿಂಗ್ ಹಿಮಾಲಯ ಮಾರ್ಗಗಳು ನ್ಯಾರೋ ಗೇಜ್ನ ಕೆಲವು ಜನಪ್ರಿಯ ಮಾರ್ಗಗಳಾಗಿವೆ. ರೈಲ್ವೆಯ ಆರಂಭಿಕ ವರ್ಷಗಳಲ್ಲಿ ಮರದ ಸ್ಲೀಪರ್ಗಳನ್ನು ಹೆಚ್ಚಾಗಿ ಬಳಸಲಾಗುತ್ತಿತ್ತು. ರೈಲ್ವೆ ಮಾರ್ಗದ ಉದ್ದಕ್ಕೂ ಮರಗಳು ಹೇರಳವಾಗಿ ಲಭ್ಯವಿದ್ದು ಹಾಗೂ ತಯಾರಿಸಲು, ನಿರ್ವಹಿಸಲು ಸುಲಭವಾಗಿತ್ತು ಮತ್ತು ಇದು ವಿದ್ಯುತ್ ನಿರೋಧಕವಾಗಿದ್ದುದರಿಂದ ಮರದ ಸ್ಲೀಪರ್ಗಳು ಸ್ವಾಭಾವಿಕ ಆಯ್ಕೆಯಾಗಿದ್ದವು. ಮೀಟರ್ ಗೇಜ್ 4 ವ್ಯಕ್ತಿಗಳು ಪಕ್ಕಪಕ್ಕದಲ್ಲಿ ಆರಾಮದಾಯಕವಾಗಿ ಕುಳಿತುಕೊಳ್ಳಲು ಅವಕಾಶ ನೀಡುವ ಲೆಕ್ಕಾಚಾರಗಳ ಆಧಾರದ ಮೇಲೆ ಮೀಟರ್ ಗೇಜ್ ಆಗಿನ ಭಾರತದ ವೈಸ್ರಾಯ್ ಲಾರ್ಡ್ ಮಾಯೋರವರ ಯೋಜನೆಯಾಗಿತ್ತು. ಮೆಟ್ರಿಕ್ ಪದ್ಧತಿಯ ಪ್ರಕಾರ ಮೀಟರ್ ಗೇಜ್ 3 ಅಡಿ 3 ಇಂಚು ಭಾರತದಲ್ಲಿ ಇನ್ನೂ ಅಸ್ತಿತ್ವದಲ್ಲಿದೆ. ಪಾರಂಪರಿಕ ರೈಲು ಮಾರ್ಗಗಳಂತೆ ಉಪಯೋಗಿಸಲಾಗುತ್ತಿದೆ. ಉಕ್ಕಿನ ಸ್ಲೀಪರ್ ಇದನ್ನು ಪ್ರೆಸ್ಡ್ ಉಕ್ಕಿನಿಂದ ತಯಾರಿಸಲಾಗುತ್ತದೆ ಮತ್ತು ಸೀಳು ನೋಟದಲ್ಲಿ ತೊಟ್ಟಿಯ ಆಕಾರದಲ್ಲಿರುತ್ತವೆ.
ಈ ಸ್ಲೀಪರ್ಗಳ ತುದಿಗಳು ಸನ್ನಿಕೆಯ ಆಕಾರವನ್ನು ಹೊಂದುವಂತೆ ರೂಪಿಸಿದ್ದು ಅದು ಸ್ಲೀಪರ್ನ ಪಾರ್ಶ್ವ ಪ್ರತಿರೋಧವನ್ನು ಹೆಚ್ಚಿಸುತ್ತದೆ. ಉಕ್ಕಿನ ಸ್ಲೀಪರ್ಗಳು ಕ್ರಿಮಿಕೀಟಗಳ ದಾಳಿ ಮತ್ತು ಬೆಂಕಿಗೆ ನಿರೋಧಕವಾಗಿರುತ್ತವೆ. ಬ್ರಾಡ್ ಗೇಜ್. ಸ್ಟ್ಯಾಂಡರ್ಡ್ ಗೇಜ್ಗಿಂತ ಹೆಚ್ಚು ಅಗಲವಾದ ಯಾವುದೇ ಗೇಜನ್ನು ಬ್ರಾಡ್ ಗೇಜ್ ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ ಬ್ರಾಡ್ ಗೇಜ್ ಎಂದು ಅಳವಡಿಸಲಾಗಿರುವ ಗೇಜ್ 5 ಅಡಿ 6 ಇಂಚು. ಬ್ರಾಡ್ ಗೇಜ್ ಹೆಚ್ಚು ಸ್ಥಿರತೆಯನ್ನು ಒದಗಿಸುತ್ತದೆ ಮತ್ತು ಹೆಚ್ಚು ಅಗಲವಾದ ರೈಲು, ಕಾರುಗಳ ಬಳಕೆಗೆ ಅನುಕೂಲಕರವಾಗಿದ್ದು ಸಾಗಿಸಲು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ರಾಷ್ಟ್ರದಾದ್ಯಂತ ರೈಲುಗಳ ಅಡೆತಡೆ ಇಲ್ಲದೆ ಚಲನೆಯನ್ನು ಸುಗಮಗೊಳಿಸಲು ಭಾರತದ ಎಲ್ಲ ಮುಖ್ಯ ಮಾರ್ಗಗಳನ್ನು ಯೂನಿಗೇಜ್ ಯೋಜನೆಯಲ್ಲಿ ಬ್ರಾಡ್ಗೇಜ್ ಆಗಿ ಪರಿವರ್ತಿಸಲಾಗಿದೆ. ಇವು ಕಾಂಕ್ರೀಟ್ ಸ್ಲೀಪರ್ಸ್ಗಳನ್ನು ಹೊಂದಿದ್ದು ಭಾರತೀಯ ರೈಲ್ವೆಯಲ್ಲಿ ಅಧಿಕವಾಗಿ ಬಳಕೆಯಲ್ಲಿರುವ ಸ್ಲೀಪರ್ಗಳು. ತುಕ್ಕು ಮತ್ತು ಬೆಂಕಿಯ ಪ್ರತಿರೋಧದ ಪರಿಣಾಮವಾಗಿ ದೀರ್ಘಾಯುಷ್ಯವು ಇವುಗಳ ಹೆಚ್ಚುವರಿ ಲಾಭ, ಸೌಕರ್ಯ, ಸವಲತ್ತು ಆಗಿದೆ. ಇದಾದ ನಂತರ ನಾವು ಹೀಗೆ ಮುಂದೆ ಬಂದರೆ ಇಲ್ಲಿ ಟಾಯ್ ಟ್ರೈನ್ ಇರುತ್ತೆ. ಇಲ್ಲೊಂದು ಆರ್ಟಿಫಿಷಿಯಲ್ ರೈಲ್ವೆ ಸ್ಟೇಷನ್ ಸೆಟಪ್ ಮಾಡಿದ್ದಾರೆ. ಮಕ್ಕಳನ್ನ ಕರ್ಕೊಂಬಂದರೆ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ ಮಕ್ಕಳು. ನಾವು ಕೂಡ ಎಂಜಾಯ್ ಮಾಡ್ಬೋದು. ನಾವು ಒಂದು ರೈಡ್ ಹೋಗೋಣ ಅಂತ ಹೋದ್ವಿ. ಅದೇ 50 ರೂಪಾಯಿ ಟಿಕೆಟ್ ಇರುತ್ತಲ್ಲ, ಇದಕ್ಕೇನೆ ಅದು, ಮತ್ತು ಎಕ್ಸ್ಟ್ರಾ ಚಾರ್ಜ್ ಏನಿರಲ್ಲ. ಇಲ್ಲಿ ನೋಡಿ ಬ್ಯಾಂಡ್ಗಳನ್ನು ಇಟ್ಟಿದ್ದಾರೆ, ಬ್ಯಾಂಡ್ ಗ್ರೂಪ್. ಆ್ಯಕ್ಚುಲಿ ನಾವು ಲಾಸ್ಟಲ್ಲಿ ಕೂರಬೇಕಿತ್ತು. ಆ ಕಡೆ ವಿಡಿಯೋ ಮಾಡಲಿ, ಈ ಕಡೆ ಮಾಡಲಿ. ಅಲ್ಲ ಆಟೋ ಬ್ಯಾಂಡ್ ಗ್ರೂಪ್ ಅಣ್ಣ ಇಲ್ಲೇ ವಿಡಿಯೋ ಮಾಡಿದ್ರೆ ಚೆನ್ನಾಗಿ ಕಾಣಿಸಿತ್ತು ಟ್ರೈನು. ಫಸ್ಟ್ ಕೂರೋಣ ಅಂತ ಕೂತ್ಕೊಂಡ್ಬಿಟ್ಟೆ. 2 ರೌಂಡ್ ಹೊಡಿಸ್ತಾರೆ. ಇಲ್ಲಿ ಆರ್ಟಿಫಿಷಿಯಲ್ ಸುರಂಗ ಕೂಡ ಮಾಡಿದ್ದಾರೆ. ಅದೇ ಥರ ಫೀಲ್ ಬರುತ್ತೆ ನೋಡಿ. ಇಲ್ಲಿಗೆಲ್ಲ ಹೋಗ್ಬಿಟ್ರೆ ನಾವು ಮಕ್ಕಳಾಗ್ಬಿಡ್ತೀವಿ. ಸುರಂಗ ಇದು ತಿರುಗಿಸುವ ಮೇಜು, ಟರ್ನ್ ಟೇಬಲ್ ಅಂತ. ರೈಲ್ವೆಯ ತಿರುಗಿಸುವ ಮೇಜು ಎನ್ನುವುದು ರೈಲ್ವೆ ಹಳಿಯ ಮೇಲೆ ಓಡಾಡುವ ವಾಹನಗಳನ್ನು ತಿರುಗಿಸಲು ಬಳಸುವ ಯಾಂತ್ರಿಕ ಸಾಧನವಾಗಿದೆ. ಇದರಿಂದ ಅವುಗಳ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿನ ಕಡೆಗೆ ಹಿಂತಿರುಗಿಸಬಹುದಾಗಿದೆ. ಇಲ್ಲೂ ನೋಡಿ ಮರದ ಸ್ಲೀಪರ್ಗಳನ್ನು ಹಾಕಿದ್ದಾರೆ. ಅದೇ ಥರ ಫೀಲ್ ಬರಲಿ ಅಂತ ಎಲ್ಲ ಕಡೆನೂ ರೈಲಿಗೆ ಸಂಬಂಧಪಟ್ಟಿರೋ ರೀತಿಯೇ ಮಾಡಿದ್ದಾರೆ. ಇದು ಬೋಗಿ ಹಾಪರ್ ವ್ಯಾಗನ್, ಹೇರು ಬಂಡಿ ಅಂತ. ಇದನ್ನು ಇಂಗ್ಲೆಂಡಲ್ಲಿ 1913ರಲ್ಲಿ ತಯಾರಿಸಲಾಯಿತು. ರೈಲ್ವೆ ಹಳಿಗಳಲ್ಲಿ ಕೆಲಸ ಮಾಡುವ ಸ್ಥಳಕ್ಕೆ ನಿಲುಭಾರವನ್ನು ಕೊಂಡೊಯ್ಯಲು ಇದು ಬಳಕೆಯಲ್ಲಿತ್ತು. ಇದರ ಕೆಳಗಿರುವ ವಿಸರ್ಜಿಸುವ ಬಾಗಿಲುಗಳನ್ನು ಸಿಬ್ಬಂದಿಗಳು ಹಸ್ತಚಾಲಿತವಾಗಿ ಗೇರ್ ವಿಧಾನದಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ರೈಲ್ವೆ ಹಳಿಗಳಲ್ಲಿ ಅಗತ್ಯವಿರುವ ಸ್ಥಳಗಳಲ್ಲಿ ನಿರ್ಧಾರಿತ ಪ್ರಮಾಣದ ನಿಲುಭಾರವನ್ನು ಇಳಿಸಬಹುದು. ಮೀಟರ್ ಗೇಜ್ ಟ್ರ್ಯಾಕಲ್ಲಿ ಕೆಲಸ ಮಾಡಲು ಇದು ಈಗಲೂ ಸಹ ಸೂಕ್ತವಾಗಿದೆ.
ಇದು ನೋಡಿ ಒಂದು ರೈಲ್ವೆ ಕ್ಯಾಂಟೀನ್, ರೈಲ್ವೆ ಬೋಗಿಯ ರೀತಿ ಮಾಡಿ ಒಳಗಡೆ ಒಂದು ಕ್ಯಾಂಟೀನ್ ಥರ ಮಾಡಿದ್ದಾರೆ, ಇಲ್ಲ ತಿನ್ನೋದಕ್ಕೆ ಸಿಗುತ್ತೆ ಅಲ್ಲಿ. ಇದು ಇಲ್ಲಿ ರೈಲುಗಳು ಹೇಗೆ ಒಂದೊಂದು ರೀತಿಯಾಗಿ ಎವಲ್ಯೂಷನ್ ಆಗ್ತಾ ಬಂತು ಅನ್ನೋದನ್ನು ತೋರಿಸಿದ್ದಾರೆ. ಸ್ಟೀಮ್ ಲೋಕೋಮೋಟಿವ್ಸ್ ಇದು ನೋಡಿ, ಆಮೇಲೆ ಡೀಸೆಲ್, ಆಮೇಲೆ ಎಲೆಕ್ಟ್ರಿಕ್ದು ಹೇಗೆ ಬಂತು ಅಂತ. ಇಲ್ಲಿ ಒಳಗಡೆ ರೂಮಲ್ಲಿ ಇದೊಂದು ಇಟ್ಟಿದ್ದಾರೆ, ಎಲ್ಲ ರೀತಿ ರೈಲ್ವೆ ಪ್ರದೇಶಗಳಲ್ಲಿ ಹೇಗೆ ಯಾವ್ಯಾವ ರೀತಿ ಟ್ರ್ಯಾಕ್ ಯೂಸ್ ಮಾಡ್ತಾರೆ ಅನ್ನೋದನ್ನು. ಇಲ್ಲಿ ಹಳೆಯ ಕಾಯಿನ್ಗಳು, ಸ್ಟ್ಯಾಂಪ್ಗಳು ಈ ಥರದನ್ನು ಇಟ್ಟಿದ್ದಾರೆ. ಅದು ನೋಡಿ ಮರದ ಬೋಗಿ ಬ್ಲ್ಯಾಕ್ ಕಲರ್ದು ಹೇಗಿತ್ತು. ಮೀಟರ್ ಗೇಜ್ ಮರದ ವ್ಯಾಗನ್, ಇದು 2014-15ರಲ್ಲಿ ಮೈಸೂರು ರೈಲ್ವೆ ಸಂಗ್ರಹಾಲಯದಲ್ಲಿ ಸಂಪೂರ್ಣವಾಗಿ ಪುನರ್ನಿರ್ಮಿಸಿದ್ದಾರೆ. 100 ವರ್ಷ ಹಳೆಯದ್ದಿದು. ನೆಕ್ಸ್ಟ್ ನೋಡಿ ಬಸ್ ಇದ್ದಂಗಿದೆ, ಒಳಗಡೆ ಸೀಟ್ ಕೂಡ ಇಬ್ಬಿಬ್ರು ಕೂರ್ಬೋದು ಆ ಥರ ಇದೆ. ನಂತರ ನೀರಿನ ಕಾಲಮ್ ಅಂತ, ಉಗಿಯ ಕಾಲದಲ್ಲಿ ಕೆಲವು ರೈಲ್ವೆ ನಿಲ್ದಾಣಗಳು ಉಗಿ ಲೊಕೊಮೋಟಿವನ್ನು ಹಿಂಬಾಲಿಸುವ ಟೆಂಡರ್ಗಳಲ್ಲಿ ನೀರಿನ ಟ್ಯಾಂಕ್ಗೆ ನೀರು ತುಂಬಲು ನೀರಿನ ಕಾಲಮ್ಗಳನ್ನು ಹೊಂದಿದ್ದವು ಮತ್ತು ಜೊತೆಯಲ್ಲಿ ಕಲ್ಲಿದ್ದಲು, ಮರ ಅಥವಾ ತೈಲದಂತಹ ಇಂಧನವನ್ನು ಹೊಂದಿದ್ದ ಲೊಕೊಮೋಟಿವ್ ಕೂಡ ಇತ್ತು. ಉಗಿ ಲೊಕೊಮೋಟಿವ್ ಬಳಸುವ ಅತ್ಯಂತ ಪ್ರಮುಖವಾದ ಭಾಗವೆಂದರೆ ನೀರು ಬಿಸಿ ಮಾಡಿದಾಗ ಉಗಿ ಎಂದು ಕರೆಯಲ್ಪಡುವ ಅದೃಶ್ಯ ಆವಿಯಾಗಿ ಬದಲಾಗುತ್ತದೆ. ಹಬೆಯಾಗಿ ಬದಲಾದಾಗ ನೀರಿನ ವಿಸ್ತೀರ್ಣವು ಹೆಚ್ಚಾಗುತ್ತದೆ ಮತ್ತು ಇದರಿಂದಾಗಿ ಲೊಕೊಮೋಟಿವ್ನ ಬಾಯ್ಲರ್ ಒಳಗಡೆ ಹೆಚ್ಚಿನ ಒತ್ತಡ ಉಂಟಾಗುತ್ತದೆ. ವಿಸ್ತೀರ್ಣ ಹೆಚ್ಚಿ ವಿಸ್ತಾರವಾದ ಹಬೆಯು ಚಾಲನಾ ಚಕ್ರಗಳಿಗೆ ಸಂಪರ್ಕ ಹೊಂದಿರುವ ಪಿಸ್ಟನ್ಗಳನ್ನು ತಳ್ಳಿ ಲೊಕೊಮೋಟಿವ್ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ. ನ್ಯಾರೋ ಗೇಜ್ ಉಗಿ ಲೊಕೊಮೋಟಿವ್, ಇದು ನೋಡಿ ಈ ಯಂತ್ರವನ್ನು ಇಂಗ್ಲೆಂಡಲ್ಲಿ ತಯಾರಿಸಲಾಗಿದ್ದು ಭಾರತಕ್ಕೆ ₹57,791 ವೆಚ್ಚದಲ್ಲಿ ಮೈಸೂರು ರಾಜ್ಯ ರೈಲ್ವೆಯಿಂದ ತರಲಾಯಿತು. ಇದನ್ನು ರೈಲು ಮಾರ್ಗದಲ್ಲಿ 1922ರ ನವೆಂಬರ್ನಲ್ಲಿ ಪ್ರಾರಂಭಿಸಲಾಯಿತು. ಇದನ್ನು ಯಲಹಂಕ ಮತ್ತು ಬಂಗಾರಪೇಟೆ ನಡುವೆ ಪ್ರಯಾಣಿಕರ ರೈಲುಗಳನ್ನು ಓಡಿಸಲು ಬಳಸಲಾಗುತ್ತಿತ್ತು. ಇದಾದ ನಂತರ ಇಲ್ಲಿ ಒಳಗಡೆ ಮತ್ತೊಂದು ಈ ಹಳೆ ಲೈಟ್ಗಳು, ಸಿಗ್ನಲ್ ಲೈಟು, ಎಂಜಿನ್ಗಳು ಈ ಥರದನ್ನೆಲ್ಲ ಇಟ್ಟಿದ್ದಾರೆ. ಹಳೆ ಕಾಲದ ಮರದ ವಸ್ತುಗಳನ್ನು ಇಟ್ಟಿದ್ದಾರೆ. ನಂತರ ಇದು ಮಹಾರಾಣಿ ಸಲೂನ್ ಅಂತ 1914ರಲ್ಲಿ ಇತ್ತು ಇದು. ಈ ಸಲೂನನ್ನು ಹಿಂದಿನ ರಾಜಪ್ರಭುತ್ವದ ಮೈಸೂರಿನ ಆಗಿನ ಮಹಾರಾಣಿ ಬಳಸುತ್ತಿದ್ದರು. ಮಹಾರಾಜ ಶ್ರೀಯುತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಧರ್ಮಪತ್ನಿ. ಇದು ಈ ಸಂಗ್ರಹಾಲಯದ ಮೌಲ್ಯ ಸ್ವತ್ತಾಗಿದೆ. ಇದರಲ್ಲಿ ರಾಜಯೋಗ್ಯ ಶಯನ ಕೊಠಡಿ ಇದ್ದು ಇದನ್ನು ಅದ್ದೂರಿ ರೋಸ್ವುಡ್ ಮರದ ಫಲಕಗಳು ಮತ್ತು ಗಿಲ್ಡೆಡ್ ಮಾಡಿನಿಂದ ಅಲಂಕರಿಸಲಾಗಿದೆ. ಇದು ಓದುವ ಕೊಠಡಿ, ಸೇವಕರ ಕೊಠಡಿ, ವಾಶ್ ಬೇಸಿನ್ ಮತ್ತು ಹರಿಯುವ ನೀರಿನ ಶೌಚಗೃಹ ಅಳವಡಿಸಿರುವ ಸ್ನಾನದ ಕೋಣೆಯನ್ನು ಹೊಂದಿದೆ. ಈ ವಿಶೇಷ ಬೋಗಿಯ ಇತರ ವಿಶಿಷ್ಟ ಲಕ್ಷಣಗಳೆಂದರೆ ಬರವಣಿಗೆ ಮೇಜು, ಸಿಂಗರಿಸಿಕೆ ಮೇಜು, ಚಲಿಸಬಲ್ಲ ಇಮ್ಮಡಿ ಮಂಚ ಮತ್ತು ಮಡಿಸಬಹುದಾದ ಕಾರ್ಡ್ ಮೇಜು. ಮಹಾರಾಣಿ ಸಲೂನ್ಗೆ ಸಂಪರ್ಕ ಹೊಂದಿದ ಊಟದ ಸಲೂನ್ನಲ್ಲಿ ಊಟದ ಹಾಲ್, ಸಂಗ್ರಹ ಕೊಠಡಿ,
ಅಡುಗೆ ಕೊಠಡಿ, ಪ್ರಾರ್ಥನೆ ಕೊಠಡಿ ಮತ್ತು ಸ್ನಾನದ ಕೊಠಡಿ ಇದೆ. ಅಡುಗೆ ಮನೆಯಲ್ಲಿ ಪುರಾತನ ಅಲ್ಯೂಮಿನಿಯಂ ಅಡುಗೆ ಪಾತ್ರೆಗಳು, ಸ್ಥಿರ ಮತ್ತು ಹೊಂದಾಣಿಕೆ ಮಾಡಬಹುದಾದ ಅಡುಗೆ ಒಲೆ, ಅರ್ಧ ಒರಳುಕಲ್ಲು, ಪಾರಂಪರಿಕವಾಗಿ ಬಿಸಿ ನೀರು ಒದಗಿಸುವ ಯಂತ್ರ, ತಾಮ್ರ ಪಾತ್ರೆಗಳು ಇತ್ಯಾದಿಗಳನ್ನು ಅಳವಡಿಸಲಾಗಿದೆ. ರೈಲ್ವೆ ಮ್ಯೂಸಿಯಂ ಮುಗಿಸೋ ಹೊತ್ತಿಗೆ ಸಂಜೆ ಆಗಿತ್ತು. ನಾವು ಹಾಗೆ ಹೋಟೆಲ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಊಟಕ್ಕೆ ಹೋದ್ವಿ. ಬ್ರೋಕ್ಲಿ ಸೂಪ್ ಕೊಡಪ್ಪ ಅಂದರೆ ಇದೇನೋ ಒಂದೆರಡು ಸೊಪ್ಪು ಹಾಕ್ಬಿಟ್ಟು ತೊಗೊಂಬಂದಿದ್ದ. ಕೇಳಿದ್ರೆ ನಮ್ಮ ಮೆನು ಕಾರ್ಡಲ್ಲಿ ಇರೋದೇ ಬೇರೆ, ನಾವು ಕೊಡೋದೇ ಬೇರೆ ಅಂತಾನೆ. ಏನೋ ಒಂದು ತಿಂದ್ಬಿಟ್ಟು ಆಮೇಲೆ ಒಂದು ಪಾಲಕ್ ಕಿಚಡಿ ಅಂತ ತೊಗೊಂಡ್ವಿ. ಅದು ಕೂಡ ಟೇಸ್ಟ್ ಇರಲಿಲ್ಲ. ಮತ್ತು ಯಾವಾಗಲೂ ಹೇಳೋ ಥರನೇ ಹೊರಗಡೆ ಆಚೆ ಬಂದಾಗ ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡು ಪಾಲಕ್ ಕಿಚಡಿನ ತಿಂದು ಮತ್ತೆ ರೂಮಿಗೆ ಬಂದು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಾವು ಹೊರಡಬೇಕಿತ್ತು. ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಬಂದ್ವಿ. ನಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.